ಹಾಯ್, ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಯಾರೆಲ್ಲ ರೈಲ್ವೆ ಇಲಾಖೆಯಲ್ಲಿ 12th ಡಿಪ್ಲೊಮೊ ಗ್ರ್ಯಾಜುಯೇಷನ್ ಹಾಗೆ ಮಾಸ್ಟರ್ ಡಿಗ್ರಿ ಮೇಲೆ ಈ ಕ್ವಾಲಿಫಿಕೇಷನ್ ಮೇಲೆ ಜಾಬ್ಸ್ನ ಹುಡುಕ್ತಾ ಇದ್ದೀರೋ ಅಂಥವ್ರಿಗೆ ಈ ಒಂದು ವಿಡಿಯೋ ಆಗಿದ್ದು, ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೀಗ RRBಯಲ್ಲಿ ಇಸೋಲೇಟೆಡ್ನ ಕ್ಯಾಟಗರಿಯ ವಿವಿಧ ಹುದ್ದೆಗಳು ಖಾಲಿ ಇದ್ದು ಒಟ್ಟು ನಿಮಗೆ 312 ವೇಕೆನ್ಸೀಸ್ ಖಾಲಿ ಇದೆ. ಆಲ್ರೆಡಿ ಈ ಒಂದು ಜಾಬ್ನ ಬಗ್ಗೆ ನಿಮಗೆ ಶಾರ್ಟ್ ನೋಟಿಸ್ನ ವಿಡಿಯೋ ಕೂಡ ಮಾಡಲಾಗಿರುತ್ತೆ. ಇದು ಫುಲ್ ನೋಟಿಸ್ನ ವಿಡಿಯೋ ಆಗಿದ್ದು, ಇನ್ನು ಈ ಒಂದು ಹುದ್ದೆಗೆ ನೀವು ಡಿಸೆಂಬರ್ 30ನೇ ತಾರೀಕಿಂದ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಜನವರಿ 29ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಅಪ್ಲಿಕೇಶನ್ನ ಪೇಮೆಂಟ್ನ ಮಾಡಲು ನಿಮಗೆ ಜನವರಿ 31ನೇ ತಾರೀಕುವರೆಗೂ ಟೈಮ್ ನೀಡಲಾಗ್ತಾಯಿದ್ದು, ಅಪ್ಲಿಕೇಶನ್ನ ಮಾಡಿಫಿಕೇಷನ್ ಬಂದು ನಿಮಗೆ ಫೆಬ್ರವರಿ 1ನೇ ತಾರೀಕಿಂದ ಶುರುವಾಗ್ತಾಯಿದ್ದು ಫೆಬ್ರವರಿ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಇದರಲ್ಲಿ ಒಟ್ಟು 8 ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು, ಚೀಫ್ ಲಾ ಅಸಿಸ್ಟೆಂಟ್, ಪಬ್ಲಿಕ್ ಸೆಕ್ಟರ್, ಜೂನಿಯರ್ ಟ್ರಾನ್ಸ್ಲೇಟರ್, ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್, ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್, ಸೈನ್ಸ್ ಆ್ಯಂಡ್ ಅಸಿಸ್ಟೆಂಟ್, ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 3 ವೇಕೆನ್ಸೀಸ್ ಮತ್ತು ಸೈಂಟಿಫಿಕ್ ಸೂಪರ್ವೈಸರ್ ಹುದ್ದೆಗಳು ಖಾಲಿ ಇದ್ದು, ಈ ಒಂದು ಹುದ್ದೆಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ಅಭ್ಯರ್ಥಿಗಳು ಅಪ್ಲೈನ ಮಾಡ್ಬೋದಾಗಿದೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಬಂದು ಮಿನಿಮಮ್ ಸ್ಯಾಲ್ರಿನ ಬಂದು 44,000ದಿಂದ ನೀಡಲಾಗ್ತಾಯಿದೆ. ಇನ್ನು ಯಾರಿಗೆಲ್ಲ ಈ ಒಂದು ಹುದ್ದೆಯನ್ನು ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಥವಾ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಇಲ್ಲಿ ನೀಡಿರೋಂಥ ಮೇಲ್ ಅಥವಾ ಇಲ್ಲಿ ನೀಡಿರೋಂಥ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದ್ದು, ವರ್ಕಿಂಗ್ ಡೇಸಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದಾಗಿರುತ್ತೆ. ಹಾಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾಯಿದ್ದು, ಮಾಲ್ ಪ್ರಾಕ್ಟೀಸಿಂಗ್ ಕೂಡ ಇರುತ್ತೆ. ಇನ್ನು ಬ್ಯಾನ್ಡ್ ಐಟಮ್ಸ್ ಬಂದು ಎಕ್ಸಾಮ್ ಟೈಮ್ದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಮತ್ತು ಗ್ಯಾಜೆಟ್ಸ್, ಪರ್ಸ್ನಲ್ ಗ್ಯಾಜೆಟ್ನೆಲ್ಲ ಬ್ಯಾನ್ ಮಾಡಲಾಗಿರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.2 ಪಾಯಿಂಟ್ ಮಾರ್ಕ್ಸ್ನ ಕೂಡ ಡಿಡಕ್ಷನ್ ಮಾಡಲಾಗುತ್ತೆ ಎಕ್ಸಾಮಲ್ಲಿ. ಇನ್ನು ಈ ಒಂದು ಹುದ್ದೆಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡಲಾಗುತ್ತೆ. ಇನ್ನು ಈ ಒಂದು ಹುದ್ದೆಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದಿಂದ ಅದ್ರ ಜೊತೆಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು, SC STಗಾದರೆ 5 years, OBCಗಾದರೆ 3 years, EWS ಅಭ್ಯರ್ಥಿಗಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೂ ಕೂಡ 3 to 8 yearsವರೆಗೂ ನೀಡಲಾಗ್ತಿದೆ. ಇನ್ನು PWBDಗೂ ಕೂಡ 10 to 15 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾಯಿದ್ದಾರೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಗ್ರೂಪ್ ಸಿ ಹಾಗೆ ಗ್ರೂಪ್ ಡಿ ವೇಕೆನ್ಸಿನ ಮಿನಿಮಮ್ 3 years ಜಾಬ್ನ ಕಂಪ್ಲೀಟ್ ಮಾಡಿರ್ತೀರೋ ಅಂಥವ್ರಿಗೂ ಕೂಡ 40 years to 45 yearsವರೆಗೂ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಆಫೀಸರ್ ಆಗಿ ವರ್ಕ್ ಮಾಡಿರೋ ಅಂಥವ್ರಿಗೂ ಕೂಡ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೂ ಕೂಡ 35 to 40 yearsವರೆಗೂ ರಿಲ್ಯಾಕ್ಸೇಷನ್ ಅನ್ನೋದು ನೀಡಲಾಗ್ತಾಯಿದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಎಕ್ಸಾಮಿನೇಷನ್ ಫೀಸ್ ಬಂದು 500 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಅದರಲ್ಲಿ 400 ರೂಪಾಯಿ ರಿಫಂಡಬಲ್ ಆಗಿದ್ದು, ಇನ್ನು ಯಾರೆಲ್ಲ SC ST ಫಿಮೇಲ್ PWBD ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮತ್ತು EWS ಅಭ್ಯರ್ಥಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಕೂಡ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇನ್ನು ಇದ್ರ ಜೊತೆಗೆ ಯಾರೆಲ್ಲ ಅಪ್ಲಿಕೇಶನ್ ಮಾಡಿಫಿಕೇಷನ್ ಮಾಡ್ತಾಯಿದ್ರೋ ಅಂಥವ್ರಿಗೆ ಕೂಡ ಅಂಥವರು ಫೀಸ್ನ ಪೇ ಮಾಡಬೇಕಾಗಿದ್ದು 250 ರೂಪಾಯಿ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಅದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇನ್ನು PWBD ಕ್ಯಾಟಗರಿ ಅಪ್ಲೈ ಮಾಡ್ತಿರೋಂಥವ್ರು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ತಿಳ್ಕೊಂಡು ಆಮೇಲೆ ಕ್ಲಿಯರಾಗಿ ಅಪ್ಲೈನ ಮಾಡಿ. ಇನ್ನು ಎಕ್ಸಾಮ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದು, ಇದರಲ್ಲಿ ನಿಮಗೆ 100 ಮಾರ್ಕ್ಸ್ಗೆ ಎಕ್ಸಾಮನ್ನು ನೀಡಲಾಗ್ತಾಯಿದ್ದು, ಪ್ರೊಫೆಷನಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಸೈನ್ಸ್ನ ಬಗ್ಗೆ
ಕ್ವಶನ್ಸ್ನ ನೀಡಲಾಗ್ತಾ ಇದ್ದು ನಿಮಗೆ ಈ ಒಂದು ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 90 ಮಿನಿಟ್ಸ್ವರೆಗೂ ಟೈಮ್ನ ನೀಡಲಾಗ್ತಾ ಇದೆ. ಹಾಗೆ ಈ ಒಂದು ಹುದ್ದೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ಇರುತ್ತೆ ಮತ್ತು ಇಂಟರ್ವ್ಯೂ ಎಕ್ಸಾಮ್ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಹಾಗೆ ಅಪ್ಲೈ ಮಾಡೋ ಸಮಯದಲ್ಲಿ ನಿಮ್ಮ ಫೋಟೋ ಮತ್ತು ಸ್ಕ್ಯಾನ್ ಆಗಿರೋಂಥ ಸಿಗ್ನೇಚರ್ ಮತ್ತು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ಫೋಟೋ ಕೂಡ ಸ್ಕ್ಯಾನ್ ಆಗಿರಬೇಕಾಗಿರುತ್ತೆ ಮತ್ತು ನಿಮ್ಮ ಸಿಗ್ನೇಚರ್ ಇದನ್ನೆಲ್ಲ ನೀವು ನೀಡಬೇಕಾಗಿರುತ್ತೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಗತ್ಯ ಇರೋರು ಅದನ್ನು ಕೂಡ ನೀಡಬೇಕಾಗಿರುತ್ತೆ. ಹಾಗೆ ಪ್ರತಿಯೊಂದು ಇನ್ನು ಈ ಒಂದು ಹುದ್ದೆಯ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಅಥವಾ ನ್ಯೂ ಅಪ್ಡೇಟ್ಸ್ಗೋಸ್ಕರ ಅವರಿಗೆ ಸ್ಟೇಟ್ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಚೆಕ್ ಮಾಡಬೇಕಾಗಿರುತ್ತೆ. ನಮ್ಮ ಬ್ಯಾಂಗ್ಳೂರ್ದು ಬಂದು www.rrbnc.gov.in ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಏನೇ ಅಪ್ಡೇಟ್ಸ್ನ ಕೂಡ ಇದರಲ್ಲಿ ಪಡ್ಕೋಬೋದಾಗಿರುತ್ತೆ. ಇನ್ನು ಇನ್ವ್ಯಾಲಿಡ್ ಅಪ್ಲಿಕೇಶನ್ಸ್ ಬಂದು ಯಾರು ಒಂದೇ ಪರ್ಸನ್ ಬಂದು ಮಲ್ಟಿಪಲ್ ಟೈಮ್ಸ್ ಅಪ್ಲೈ ಮಾಡಿದಲ್ಲಿ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟನ್ನು ಮಾಡಲಾಗುತ್ತೆ. ಇನ್ನು ಅವರು ನೀಡಿರೋಂಥ ಮಿನಿಮಮ್ ಕ್ವಾಲಿಫಿಕೇಷನಲ್ಲಿ ಕಡಿಮೆ ಇದ್ದರೂ ಕೂಡ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟನ್ನು ಮಾಡಲಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಎಲ್ಲ ಡಾಕ್ಯುಮೆಂಟು ಕೂಡ ಒರಿಜಿನಲ್ ಡಾಕ್ಯುಮೆಂಟ್ ಆಗಿರಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ನೋಡೋದಾದರೆ ಚೀಫ್ ಲಾ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ ಮಿನಿಮಮ್ ಸ್ಯಾಲ್ರಿ ಬಂದು 44,000 ಆಗಿದ್ದು ಈ ಒಂದು ಹುದ್ದೆಗೆ ಡಿಗ್ರಿ ಇನ್ ಲಾ ಮುಗಿಸಿರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಈ ಒಂದು ಹುದ್ದೆಗೆ ಗ್ರ್ಯಾಜುಯೇಷನ್ ವಿತ್ ಬ್ಯಾಚುಲರ್ ಡಿಗ್ರಿ ಇನ್ ಲಾ ಮುಗಿಸಿರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಈ ಒಂದು ಹುದ್ದೆಗೆ ಕೂಡ ಪೇಮೆಂಟ್ ಸೇಮ್ ಇರುತ್ತೆ. ಇನ್ನು ಜೂನಿಯರ್ ಸ್ಟ್ಯಾಟೇಟರ್ ಈ ಒಂದು ಹುದ್ದೆಗೆ ಮಿನಿಮಮ್ ಸ್ಯಾಲ್ರಿ ಬಂದು 35,000 ಆಗಿದ್ದು ಮಾಸ್ಟರ್ ಡಿಗ್ರಿ ಮಾಡಿರೋ ಅಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮಾಸ್ಟರ್ ಡಿಗ್ರಿಯಲ್ಲಿ ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇವರು ಕ್ವಾಲಿಫಿಕೇಷನ್ ಮುಗಿಸಿರ್ಬೇಕಾಗುತ್ತೆ. ಸೀನಿಯರ್ ಪಬ್ಲಿಕ್ ಸೆಕ್ಟರ್ ಇನ್ಸ್ಪೆಕ್ಟರ್ನ ಈ ಒಂದು ಹುದ್ದೆಗೆ ಮಿನಿಮಮ್ ಸ್ಯಾಲ್ರಿ ಬಂದು 35,000 ಆಗಿದ್ದು ಈ ಒಂದು ಹುದ್ದೆಗೆ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಇನ್ ಪಬ್ಲಿಕ್ ರಿಲೇಷನ್ ಅಡ್ವರ್ಟೈಸ್ಮೆಂಟ್ ಜರ್ನಲಿಸಮ್ ಈ ರೀತಿ ಕ್ವಾಲಿಫಿಕೇಷನ್ ಮಾಡಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಗೆ ಗ್ರ್ಯಾಜುಯೇಷನ್ ಆಗಿ ಅಥವಾ ಡಿಪ್ಲೊಮಾ ಇನ್ ಲೇಬರ್ ಮಾಡಿರೋ ಅಂಥವ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಥವಾ MBA ಮಾಡಿರೋ ಅಂಥವ್ರು ಕೂಡ ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈನ ಮಾಡಬಹುದಾಗಿರುತ್ತೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ್ನ ಈ ಒಂದು ಹುದ್ದೆಗೆ ಸೆಕೆಂಡ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ನು ಫಿಲಾಲಜಿ ಮಾಡಿರೋವಂಥವ್ರು ಹಾಗೆ 1 year ಎಕ್ಸ್ಪೀರಿಯೆನ್ಸ್ ಇನ್ ಅಡ್ಮಿನಿಸ್ಟ್ರೇಷನಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 3 ವೇಕೆನ್ಸಿಗೆ ಈ ಒಂದು ವೇಕೆನ್ಸಿಗೆ ನಿಮಗೆ 12th ಮುಗಿಸಿರೋ ಸಾಕು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸೈಂಟಿಫಿಕ್ ಸೂಪರ್ವೈಸರ್ ಆ್ಯಂಡ್ ಎಂಕರೇಜಿಂಗ್ ಆ್ಯಂಡ್ ಟ್ರೈನಿಂಗ್ ಈ ಒಂದು ವೇಕೆನ್ಸಿಗೆ ಸೆಕೆಂಡ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಮಾಡಿರೋ ಅಂಥವ್ರು ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದು ಬಂದು ನಿಮಗೆ ಯಾವ ಹುದ್ದೆಗೆ ಎಷ್ಟೆಷ್ಟು ವೇಕೆನ್ಸೀಸ್ ಖಾಲಿ ಇದೆ ಅದು ಕೂಡ ಯಾವ ಸ್ಟೇಟ್ನಲ್ಲಿ ಎಷ್ಟು ವೇಕೆನ್ಸೀಸ್ ಖಾಲಿ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಇಲ್ಲಿ ಕ್ಲಿಯರಾಗಿ ನೋಡ್ಕೋಬೇಕಾಗಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಬಂದು ಚೀಫ್ ಲಾ ಅಸಿಸ್ಟೆಂಟ್ಗೆ ಒಟ್ಟು 2 ವೇಕೆನ್ಸೀಸ್, ಟ್ರಾನ್ಸ್ಲೇಟರ್ಗೆ 4 ವೇಕೆನ್ಸೀಸ್, ಸೀನಿಯರ್ ಪಬ್ಲಿಕ್ ಇನ್ಸ್ಪೆಕ್ಟರ್ಗೆ 1, ಸ್ಟಾಫ್ ಆ್ಯಂಡ್ ವೆಲ್ಫೇರ್ಗೆ 2 ವೇಕೆನ್ಸೀಸ್ ಖಾಲಿ ಇದು. ಒಟ್ಟು 9 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ ನಮ್ಮ ಬ್ಯಾಂಗ್ಳೂರ್ ವೈಸ್ನಲ್ಲಿ. ಸ್ಟೇಟ್ ವೈಸ್ ನೋಡೋವಂಥವ್ರು ಇದನ್ನು ಕ್ಲೀನಾಗಿ ವಿಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಒಟ್ಟು ನಿಮಗೆ 312 ವೇಕೆನ್ಸೀಸ್ ಖಾಲಿ ಇದ್ದು UR SC ST OBC ESM ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೆ ರೆಗ್ಯುಲರಿ PWBD ಕ್ಯಾಟಗರಿಗೂ ಕೂಡ ರಿಸರ್ವೇಷನ್ನ ಮಾಡಲಾಗಿರುತ್ತೆ. ಇದು ಬಂದು ಈ ಹುದ್ದೆಯ ಸರ್ಟಿಫಿಕೇಟ್ನ ಸಾಫ್ಟ್ ಕಾಪೀಸ್ ಆಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋ ಅಂಥವ್ರಿಗೆ ಮತ್ತು ಗೌರ್ಮೆಂಟ್ ಜಾಬ್ಸ್ ಬೇಕು ಅನ್ನೋಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಹುದ್ದೆ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲಲ್ಲಿ ವಿಡಿಯೋನ ವೀಕ್ಷಿಸ್ತಿದ್ರೋ ಅಂಥವ್ರು ನಮ್ಮ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ನಿಮಗೆ ಬೇಕು ಅಥವಾ ಯೂಸ್ಫುಲ್ ಆಗಿದೆ ಅನ್ನೋ ಒಂದು ಮಾಹಿತಿನ ಕಮೆಂಟ್ ಮೂಲಕ ತಿಳಿಸಿ. ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ ಅಥವಾ
ಯಾವ ರೀತಿ ವೀಡಿಯೋಸ್ ನಿಮಗೆ ಹೆಚ್ಚಾಗಿ ಹೆಲ್ಪ್ಫುಲ್ ಆಗ್ತಿದೆ ನನ್ನ ಒಂದು ಮಾಹಿತಿನ ತಿಳಿಸಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.